ಹಾಯ್ ನಮಸ್ಕಾರ. ಬರೀ ರಾಗಿ ಹಿಟ್ಟು ಬೆಲ್ಲನ ಬಳಸ್ಕೊಂಡು ಒಂದು ಮೃದುವಾಗಿರುವಂಥ ಸ್ವೀಟನ್ನು ಮಾಡೋಣವಾ? ಮೊದಲಿಗೆ ನಾನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದು ಒಂದು ಬೌಲ್ನ ತಗೊಂಡು ಸ್ವಲ್ಪ ಒಂದು ಬಟ್ಲಾಗೋಷ್ಟು ನಾನು ತಗೊಂಡಿದ್ದೀನಿ. ಒಂದು 3-4 ಜನ ತಿನ್ನೋಷ್ಟು ನಾನು ಮಾಡ್ತಾ ಇರೋದು. ಇವಾಗ ನೋಡಿ, ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ರಾಗಿ ಹಿಟ್ಟು ನಾವು ಯಾವುದೇ ಥರ ಹುರಿದಿರೋದಾಗಲಿ ಏನು ಮಾಡಿಲ್ಲ. ರಾಗಿ ಹಿಟ್ಟನ್ನ ತಗೊಂಡು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈಗ ಸ್ಟಾರ್ಟಿಂಗ್ ಇಷ್ಟು ನೀರು ಹಾಕೋತಾ ಇದ್ದೀನಿ. ಇದನ್ನು ಸೋಸ್ಕೋತಾ ನಾವು ಇನ್ನೂ ಜಾಸ್ತಿ ನೀರನ್ನು ಹಾಕ್ಕೋಬೇಕಾಗತ್ತೆ. ನಮಗೆ ಬೇಕಾಗಿರೋದು ಈ ಸ್ವೀಟಲ್ಲಿ ಮೇಲ್ಗಡೆ ಇದೆಯಲ್ಲ ಹಾಲು, ಅದು ಮಾತ್ರ ಬೇಕಾಗಿರೋದು. ಕೆಳಗಡೆ ಇರೋವಂಥ ರಾಗಿ ಒಟ್ಟು ನಮಗೆ ಬೇಕಾಗಿಲ್ಲ. ಅದನ್ನು ಈ ರೀತಿ ನಾವು ಶೋಧಿಸ್ಕೋಬೇಕಾಗತ್ತೆ. ನೀವು ಕಾಟನ್ ಬಟ್ಟೆಲ್ಲಾದರೂ ಶೋಧಿಸ್ಕೋಬೋದು. ಹಾಗೇನೆ ಕಾಫಿ ಸೋಸೋದ್ರಲ್ಲೂ ಸಹ ಈ ರೀತಿ ನೀವು ಮಾಡ್ಕೋಬಹುದು. ನೋಡಿ, ನಾವು ಇದೇ ತರ ಸೋಸ್ಕೋತಾ ಹೋದ್ರೆ ಈ ರೀತಿ ಹಾಲು ಬರುತ್ತೆ. ಇದೇ ಮೇನ್ ಬೇಕಾಗಿರೋದು. ನೀವು ಎಷ್ಟೇ ತೆಳ್ಳಗೆ ಮಾಡ್ಕೊಂಡ್ರು ಈ ಸ್ವೀಟ್ನ ರೆಡಿ ಮಾಡ್ಬೋದು. ನೋಡಿ, ಈ ತರ ಹಿಟ್ಟು ಬರುತ್ತೆ. ಬರೀ ಪ್ಯೂರ್ ವೈಟ್ ಮಾತ್ರ ಬರಬೇಕು. ಆ ರೀತಿ ನೀವು ಶೋಧಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ರೆಡಿ ಆಗಿದೆ ರಾಗಿ ಹಾಲು. ಇವಾಗ ನಾನು ಜಾಗ್ರಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾವ ತರ ಬೆಲ್ಲದ ಪುಡಿ ಇದೆ ಅದನ್ನ ಹಾಕೋಬಹುದು. ಕಲ್ಲು ಬೆಲ್ಲದ ಪುಡಿ ಇದ್ರೆ ಅದನ್ನ ಕುಟ್ಬಿಟ್ಟು ಪುಡಿ ಮಾಡಿ ಈ ರೀತಿ ನೀವು ಕರಗಿಸ್ಕೋಬೇಕಾಗತ್ತೆ. ಹಾಗೇನೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ನೀವು ಹಾಲಿನ ಪುಡಿ ಹಾಕೋದಿಲ್ಲ ಅಂತ ಅಂದರೆ ಯಾವುದಾದ್ರೂ ನಂದಿನಿ ಹಾಲು ಇಲ್ಲ ಅಂದರೆ ಕಾಯಿ ತುರಿನ ಚೆನ್ನಾಗಿ ತುರ್ಕೊಬಿಟ್ಟು ನುಣ್ಣಗೆ ಮಾಡ್ಕೊಂಡು ಅದನ್ನು ಜಾರ್ನಲ್ಲಿ ಅದರ ರಸನ ಹಾಕೋಬೋದು. ಆ ರೀತಿನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ 3 ಐಟಮ್ಮು ನಾವು ಮೇಯ್ನಾಗಿ ಈ ಸ್ವೀಟಿಗೆ ಬಳಸೋದು. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಕ್ಕಿದ್ರೆ ಕರಗಿ ಹೋಗುತ್ತೆ. ಆ ಥರ ಇರುತ್ತೆ. ರಾಗಿಲಿ ಮಾಡುವಂಥ ಸ್ವೀಟು ಯಾವತ್ತೂ ಚೆನ್ನಾಗಿದ್ದೇ ಇರುತ್ತೆ. ಅದು ಹೆಲ್ದಿನೂ ಕೂಡ. ಇವಾಗ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಈ ಬಾಣಲಿನ ಅಗ್ಲವಾಗಿರೋವಂಥ ತಪ್ಪಲೆನೇ ತಗೊಳ್ಳಿ. ನಾವು ಈ ರೀತಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು. 1 ಸೆಕೆಂಡು ಕೂಡ ಬಿಡಬಾರ್ದು. ಇವಾಗ ಸ್ಟಾರ್ಟಿಂಗು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜೋರಾಗಿ ಉರಿತಾ ಇರಲಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ನಾವು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ 1 ಸೆಕೆಂಡು ಕೈ ಬಿಡ್ದಂಗೆ ಆಡಿಸ್ಕೋತಾ ಇರಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗಕ್ಕೆ ಬರ್ತಾ ಇದೆಯಲ್ವಾ? ಇವಾಗ ನಾವು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಗಟ್ಟಿ ಆದಮೇಲೆ ಒಂದು 5 ನಿಮಿಷ 10 ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗತ್ತೆ. ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಈ ರೀತಿ ಕ್ರೀಮಿ ಸ್ಟ್ರೆಚರ್ ಬರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರಿ ಅಂದರೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಫುಲ್ಲು ಬೆಂದಿದೆ. ಇವಾಗ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋತಾ ಇದ್ದೀನಿ. ನಾವು ಮಾಡಿದ್ದೀವಲ್ಲ ರಾಗಿ ಹಿಟ್ಟದು, ಅದನ್ನ ತೆಗೆದು ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಹಾಗೇನೆ ನೀಟಾಗಿ ಫುಲ್ಲು ಅಳ್ಟ್ಕೋಬೇಕಾಗತ್ತೆ. ತೆಳುವಾಗಿ ಅಳ್ಟ್ಕೊಳ್ಳಿ. ನಿಮ್ಗೆ ಯಾವ ಥರ ದಪ್ಪ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ನಿಮಗೆ ಬೇರೆ ಬೇರೆ ಶೇಪ್ಗಳು ಬೇಕು ಅಂದರೆ ಲೋಟಗಳು ಬಟ್ಲುಗಳು ತಗೊಂಡು ಅದಕ್ಕೂ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಬೇರೆ ಥರ ಶೇಪ್ಗಳೆಲ್ಲ ಬರುತ್ತೆ. ನೋಡಿ, ಇವಾಗ ನೀಟಾಗಿ ಸಮವಾಗಿ ಈ ರೀತಿ ಅಳ್ಟ್ಕೋಬೇಕಾಗತ್ತೆ. ಈ ರೀತಿ ಅಳ್ಟ್ಕೊಬಿಟ್ಟು ಈಗ ಒಣಗಕ್ಕೆ ನಾವು ಬಿಡಬೇಕಾಗತ್ತೆ. ಅದು ಕೂಲಾಗಿ ಚೆನ್ನಾಗಿ ಫುಲ್ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಬಿಡಬೇಕಾಗತ್ತೆ. ಇದನ್ನ ಒಂದು 2 ಅವರ್ ಹಾಗೆ ಬಿಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬೋದು. ನೀವು ಹಾಗೇನೆ ಕೆಳಗೆ ಬೇಕಾದ್ರೆ ಇಟ್ಕೋಬೋದು. ಅದು ಒಟ್ಟಿನಾಗೆ ಈ ರೀತಿ ಗಟ್ಟಿಯಾಗಿ ಬರಬೇಕು. ಈ ಕನ್ಸಿಸ್ಟೆನ್ಸಿಲಿ ಬರೋವರೆಗೂ ನಾವು ಇದನ್ನ ಮುಟ್ಟಬಾರ್ದು. ಹಾಗೆ ಬಿಟ್ಬಿಡೋಣ. ಆ ರೀತಿ ಬಂದಿದ್ದಾದ್ಮೇಲೆ ಈ ಥರ ಸಮವಾಗಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿಕೊಂಡು ನೀವು ಆರಾಮಾಗಿ ಪೀಸ್ನ ಎತ್ಕೊಂಡು ಈ ರೀತಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಇಂಗ್ರೀಡಿಯೆಂಟ್ಸು ಹಾಕಬೇಕು ಅಂತ ಎಲ್ಲ. ಯಾವಾಗಾದ್ರೂ ನಮಗೆ ಸ್ವೀಟು ತಿನ್ನಬೇಕು ಅಂತ ಅನ್ಸಿದ್ರೆ ಇದನ್ನ ಪಟ್ ಅಂತ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.